ನನಗನ್ನಿಸ್ತದೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ದೇಶವನ್ನ ಈ ಬ್ರಿಟಿಷ್ನ ಬಿ ಟೀಮ್ ಕಡೆಗೆ ಕೊಟ್ಟು ಹೋಗ್ಬಿಟ್ರು. ಬ್ರಿಟಿಷ್ ಎ ಟೀಮ್ ಇತ್ತಲ್ಲ, ಆ ಎ ಟೀಮು ಅಧಿಕಾರ ಹಸ್ತಾಂತರ ಮಾಡೋದು ಅಥವಾ ದೇಶವನ್ನ ಯಾರ ಕೈಲಿ ಕೊಡಬೇಕು ಅನ್ನೋದನ್ನ ಬ್ರಿಟಿಷರ ಬಿ ಟೀಮ್ಗೆ ಬಿಟ್ಟು ಹೋಗಿದ್ರು. ಆದ್ರೆ ದೇಶದ ಜನ ಬುದ್ಧಿವಂತರಿದ್ರು. ಇವರ ಭ್ರಷ್ಟಾಚಾರ, ಇವರ ನಡೆ ನುಡಿಗಳನ್ನ ಸಹಿಸಿಕೊಳ್ಳಲಾರದೆ ಈ ದೇಶ ಅಭಿವೃದ್ಧಿ ಆಗ್ತಿಲ್ಲ, ಬಡವರಾಗೇ ಬದುಕತಕ್ಕಂಥ ಪರಿಸ್ಥಿತಿಯನ್ನ ಕಂಡು ಕಾಂಗ್ರೆಸ್ ಅನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಜಿಯವರ ಕೈಯಲ್ಲಿ ಕೊಟ್ಟಿದ್ರಿಂದ ಇವತ್ತು ದೇಶ ಬಚಾವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದಲೇ ನಾನು ಹೇಳ್ತಕ್ಕಂಥದ್ದು, ಈ ಬ್ರಿಟಿಷರ ಬಿ ಟೀಮ್ ಅನ್ನ ಇನ್ನು ಮುಂದೆ ನಾವು ಸಹಿಸಿಕೊಳ್ಳಲಿಕ್ಕಾಗೋದಿಲ್ಲ. ದೇಶದ ಜನ ಎಚ್ಚೆತ್ತುಕೊಳ್ಬೇಕು. ಈ ಬ್ರಿಟಿಷ್ ಗುಲಾಮರಿದ್ದಾರಲ್ಲ ಕಾಂಗ್ರೆಸ್ನವರು, ಅವರನ್ನ ಅಧಿಕಾರದಿಂದ ಇಳಿಸಬೇಕು, ಈ ದೇಶದಿಂದ ಹೊರದಬ್ಬಬೇಕು ಅಂತಕ್ಕಂಥದ್ದು ಜನರ ಮನಸ್ಸಿಗೆ ಬಂದಿರತಕ್ಕಂಥದ್ದು. ಇಲ್ಲಿ ಇನ್ನೊಂದು ಕೂಡ ಇದೆ. ಇವತ್ತು ದೇಶ ವಿರೋಧಿ ಕೆಲಸ ಮಾಡತಕ್ಕಂಥ ಈ ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಶಕ್ತಿಯನ್ನ ಕಳ್ಕೊಂಡು ಬಿಟ್ಟಿದೆ. ಕಳ್ಕೊಂಡಿರ್ತಕ್ಕಂಥ ಕಾರಣದಿಂದ ಆ ಎಡಚರರ ಸಂಬಂಧ ಬೆಳೆಸಿದ್ದಾರೆ. ಈಗ ಅವರು ಎಡಚರರು ಅಂದ್ರೆ ಯಾರಂತ ಗೊತ್ತಲ್ಲ, ಲೆಫ್ಟಿಸ್ಟ್, ನಕ್ಸಲೈಟ್ಸ್. ಆ ನಕ್ಸಲೈಸಮ್ ಅನ್ನ ಇವರು ಬಳಸ್ಕೊಂಡು ಕಾಂಗ್ರೆಸ್ ಮತ್ತು ಎರಡೂ ಪಕ್ಷಗಳು ಸೇರಿ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಎಲ್ಲಾ ರೀತಿಯ ಪಿತೂರಿಗಳನ್ನು ಮಾಡ್ತಾ ಇತ್ತು. ಈ ಪಿತೂರಿಗಳಲ್ಲಿ ಇದು ದೇಶವನ್ನ ನಿಂದಿಸ್ತಕ್ಕಂಥ ರಾಹುಲ್ ಗಾಂಧಿ ಅಪ್ರಬುದ್ಧ ವ್ಯಕ್ತಿತ್ವ ಇರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾನು ಹಲವು ಬಾರಿ ಹೇಳಿದ್ದೇನೆ, ಇಂಥವರಿಂದ ದೇಶಕ್ಕೆ ತೊಡಕಿದೆ. ಇವರು ಬೇರೆ ಬೇರೆ ದೇಶಗಳಲ್ಲಿ ಇವರ ಸಂಬಂಧಗಳನ್ನು ಇಟ್ಕೊಂಡು ಭಾರತವನ್ನ ಇವತ್ತು ಹಾಳು ಮಾಡುವ ತಂತ್ರಕ್ಕೆ ಇವರು ಕೈ ಹಾಕಿದ್ದಾರೆ. ಆದ್ದರಿಂದ ಇವರನ್ನ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಬಹಳ ಸಾರಿ ಒತ್ತಾಯ ಮಾಡಿದ್ದೇನೆ. ಈಗ ನನಗನ್ನಿಸ್ತದೆ ಇದು ಸೂಕ್ತ ಸಮಯ. ದೇಶ ವಿರೋಧಿ ಚಟುವಟಿಕೆಗಳನ್ನ ಯಾರೇ ಮಾಡಿದ್ರೋ ಅವರು ದೇಶದ್ರೋಹಿಗಳು. ಹೊರದೇಶದಲ್ಲಿ ಹೋಗಿ ನಮ್ಮ ದೇಶವನ್ನ ನಿಂದಿಸ್ತಕ್ಕಂಥದ್ದು, ದೇಶದ ವಿಚಾರದಲ್ಲಿ ಇವತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳು ಬಂದು ಎಐ ವಿಚಾರದಲ್ಲಿ ಇವತ್ತು ಒಂದು ದೊಡ್ಡ ಒಂದು ಸಮಿಟ್ ನಡೀತಾ ಇದ್ದಾಗ ಇವರು ಅದನ್ನ ಕೈಗೆತ್ಕೊಳ್ಬೇಕು, ಹೊಗಳಬೇಕು. ಯಾಕೆಂತಂದ್ರೆ ದೇಶ ಮುಂದುವರಿಯಲಿ ಅನ್ನೋದನ್ನು ಬಿಟ್ಟು ದೇಶ ದ್ರೋಹದ ಕೆಲಸವನ್ನ ಇವತ್ತು ಈ ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ಸರಿಯಾಗಿ ಜನ ಬೂಟಿನ ಏಟು ಕೊಟ್ಟು ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದನ್ನು ಇವರು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿದ್ದೇ ಆದ್ರೆ ಬೂಟಿನ ಏಟು ಮತ್ತೆ 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 ಸಿಗಬಹುದು ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಬಯಸ್ತೇನೆ.